ಹಾಯ್ ಡಿಯರ್ಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಲಾಂಛನಾಸ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಆರೋಗ್ಯ ಅಂತ ಹೇಳಿದ ಮೇಲೆ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ಒಂದೊಳ್ಳೆ ಹೆಲ್ದಿ ಆಗಿರೋ ಅಂಥ ಊಟ ಆಗ್ಬೋದು, ತಿಂಡಿ ಆಗ್ಬೋದು, ಜ್ಯೂಸ್ಗಳನ್ನು ಆಗ್ಬೋದು ಕುಡಿಬೇಕು ಅಂತ ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಸೊ ಅದೇ ರೀತಿಯಾಗಿ ಪಿತ್ತ ಅಂತ ಏನು ಹೇಳ್ತೀವಿ, ತಲೆ ಸುತ್ತು ಬರ್ತಾ ಇರುತ್ತೆ, ತುಂಬ ಪಿತ್ತ ಜಾಸ್ತಿ ಆಗಿದೆ, ಊಟ ಸೇರ್ತಾ ಇರಲ್ಲ, ವಾಮಿಟ್ ಬರೋ ಥರ ಆಗ್ತಾ ಇದೆ ಅನ್ನೋದಕ್ಕೆ ಒಂದೊಳ್ಳೆ ಜ್ಯೂಸ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಎರಳಿಕಾಯಿ ಅಂತ ಕೇಳಿರ್ತೀರ. ಎರಳಿಕಾಯಿನಲ್ಲಿ ಮಾಡೋ ಅಂಥ ಜ್ಯೂಸ್ ರೆಸಿಪಿ ಈ ಥರ ಮಾಡಿಕೊಟ್ರೆ ನೀವು ಅಟ್ಲೀಸ್ಟ್ ಒಂದು 15 ಡೇಸ್ ಒಂದ್ಸಲನಾದರೂ ನೀವು ಎರಳಿಕಾಯಿ ಜ್ಯೂಸನ್ನು ಕುಡಿತಾ ಇದ್ದರೆ ಪಿತ್ತ ಕಡಿಮೆ ಆಗತ್ತೆ. ಅಥವಾ ಎರಳಿಕಾಯಿ ಉಪ್ಪಿನಕಾಯಿ ಕೂಡ ಹಾಕ್ತಾರೆ, ಅದನ್ನು ತಿಂತಾ ಇದ್ರೂ ಕೂಡ ಪಿತ್ತ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಕಾಫಿ, ಟೀ, ತಿಂಡಿಗಳಲ್ಲೂ ಕೂಡ ಪಿತ್ತ ಬರೋ ಅಂಥ ಅಂಶ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಒಂದು ಲಿಮಿಟಲ್ಲಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿದ್ರೆ ಎರಳಿಕಾಯಿ ಜ್ಯೂಸ್ ಅಥವಾ ಎರಳಿಕಾಯಿ ಚಿತ್ರಾನ್ನ, ಎರಳಿಕಾಯನ್ನು ಅವಾಗವಾಗೆ ಊಟದಲ್ಲಿ ಜ್ಯೂಸ್ ಥರ ಉಪಯೋಗಿಸ್ತಾ ಇದ್ದರೆ ಸ್ವಲ್ಪನಾದರೂ ಕಂಟ್ರೋಲಲ್ಲಿ ಇರುತ್ತೆ ಸ್ನೇಹಿತರೆ. ನಾನಿಲ್ಲಿ ಒಂದು ಎರಳಿಕಾಯನ್ನು ತೊಗೊಂಡಿದ್ದೀನಿ. ಅದು ಇವಾಗ ತುಂಬಾ ರೇಟ್ ಇರುತ್ತೆ, ಸಮ್ಮರ್ ಅಂತ ಹೇಳಿದ ಮೇಲೆ. ಆದ್ರೂ ಆರೋಗ್ಯ ದೃಷ್ಟಿಯಿಂದ ಈ ಜ್ಯೂಸನ್ನು ಕುಡಿಬೇಕು. ಇಲ್ಲಿ ಒಂದು ಪೂರ್ತಿಯಾಗಿ ನಾನು ಅದರದ್ದು ಜ್ಯೂಸನ್ನು ತಗೋತಾ ಇದ್ದೀನಿ. ಎರಳಿಕಾಯಿ ರಸನ ನೀಟಾಗಿ, ಅದು ಮೇಲ್ಗಡೆ ಅದು ಸ್ವಲ್ಪ ನೀರು ಥರ ಹಿಂಗೆ ಬರ್ತಾ ಇರುತ್ತೆ, ಅದಕ್ಕೆ ನಾವು ನಸರು ತಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅದು ಈ ಒಂದು ಜ್ಯೂಸಿಗೆ ಬೀಳ್ದಲೇ ಇರೋ ಥರ ನೀವು ಅದನ್ನು ನೀಟಾಗಿ ಸ್ವೀಸ್ ಮಾಡಬೇಕು. ಅದು ಬಿತ್ತಂದರೆ ಸ್ವಲ್ಪ ನಮಗೆ ಒಗರು ಸ್ವಲ್ಪ ಕಹಿ ಕಹಿ ಅಂತ ಅನ್ನಿಸ್ತಾ ಇರುತ್ತೆ, ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ. ಪೂರ್ತಿಯಾಗಿ ನಾನು ಇದನ್ನು ಅದರಲ್ಲಿರೋವಂಥ ರಸನ ತೆಗಿತಾ ಇದ್ದೀನಿ. ಇದರಲ್ಲಿ ಸುಮಾರು ಒಂದು 3 ಗ್ಲಾಸ್ ಅಷ್ಟು ಜ್ಯೂಸನ್ನು ಪ್ರಿಪೇರ್ ಮಾಡ್ಕೊಳ್ಬೋದು. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಸ್ವಲ್ಪ ಉಪ್ಪು, ಜೀರಿಗೆ, ಉಪ್ಪು ಹಾಕಿದ್ದೀನಿ. ಇಲ್ಲಿ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ. ನಾನು ಸಕ್ಕರೆ ಪುಡಿ ಮಾಡಬೇಕಾದ್ರೆ ಏಲಕ್ಕಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಅದು ಒಂದು 3 ಸ್ಪೂನಷ್ಟು ಹಾಕ್ತಾ ಇದ್ದೀನಿ. 3 ಇಂದ 4. ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಸ್ವೀಟನ್ನು ತಿಂತೀರಾ ಅಥವಾ ಜ್ಯೂಸಿಗೆ ಯಾವ ರೀತಿಯಾಗಿ ಸ್ವೀಟನ್ನು ಮಿಕ್ಸ್ ಮಾಡ್ತೀರಾ ಸಕ್ಕರೆನ, ಅದ್ರ ಮೇಲೆ ನೀವು ಇದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಬೋದು. ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಕೋಲ್ಡ್ ವಾಟರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈಸಿ ಅಂದರೆ ಈಸಿ ಸ್ನೇಹಿತರೆ. ನೀವು ನಿಂಬೆಹಣ್ಣಿಂದು ಬೇರೆ ಜ್ಯೂಸ್ ಎಲ್ಲ ಹೇಗೆ ಮಾಡ್ತೀರಾ ಅದೇ ರೀತಿಯಾಗಿ ಇದನ್ನು ಕೂಡ ಮಾಡ್ಬೋದು. ನೋಡಿ, ಪೂರ್ತಿಯಾಗಿ ನಾನು ಒಂದು 3 ಗ್ಲಾಸ್ ಅಷ್ಟು ನೀರನ್ನು ಆ್ಯಡ್ ಮಾಡಿದ್ದೀನಿ. ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ಅಂಥ ಎರಳಿಕಾಯಿ ಜ್ಯೂಸ್ ರೆಡಿ ಆಗುತ್ತೆ ಸ್ನೇಹಿತರೆ. ಕೋಲ್ಡ್ ವಾಟರ್ ಹಾಕಿದ್ದೀನಿ ನಾನಿಲ್ಲಿ. ನೀವು ಇದಕ್ಕೆ ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಸರ್ವ್ ಮಾಡಬೇಕಾದ್ರೆ ಐಸ್ ಕ್ಯೂಬನ್ನು ಹಾಕ್ತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಿಮಗೆ ಹೇಳಿರೋ ಹಾಗೆ ನಾವು ಆಚೆ ಔಟ್ಸೈಡ್ ಹೋದಾಗ ಅಥವಾ ಹೋಟೆಲ್ಗಳಲ್ಲಿ ಬೇರೆ ಜ್ಯೂಸ್ಗಳನ್ನು ಕುಡಿತಾ ಇರ್ತೀವಿ. ಸೊ ಎರಳಿಕಾಯಿ ಜ್ಯೂಸ್ ಸಿಕ್ಕಿದ್ರಂತೂ ಬಿಡಬೇಡಿ ಸ್ನೇಹಿತರೆ, ಅದನ್ನು ಕೂಡ ಒಂದು ಗ್ಲಾಸ್ ಕುಡೀರಿ. ನಾನಿಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ಚಾಟ್ ಮಸಾಲದಲ್ಲಿ ಅದನ್ನು ಡಿಪ್ ಮಾಡಿದ್ದೀನಿ ಅಷ್ಟೇ ಗ್ಲಾಸನ್ನು. ಐಸ್ ಕ್ಯೂಬು ಮತ್ತು ಪುದೀನ ಹಾಕ್ಬಿಟ್ಟು ನಾನು ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಕುಡಿಬೇಕಾದ್ರೆ ಚಾಟ್ ಮಸಾಲನೂ ಸಿಗ್ತಾ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಒಂಥರ ಉಪ್ಪು ಹುಳಿ ಸ್ವಲ್ಪ ಖಾರ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೋಡ್ತಾ ಇದ್ರೇ ಅನ್ನಿಸ್ತಾ ಇದೆ ಅಲ್ವಾ, ಫಸ್ಟು ನಾವು ಇದನ್ನು ಮಾಡ್ಕೊಂಡು ಕುಡಿಬೇಕು ಅಂತ. ಹೌದು ಸ್ನೇಹಿತರೆ, ಬೆಳಗ್ಗೆ ಹೊಟ್ಟೆಗೆ ಅಂತ ಹೇಳ್ತೀವಲ್ವ, ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಂತಾರಲ್ಲ, ಅವಾಗ ಕುಡಿದ್ರೂ ಕೂಡ ತುಂಬಾ ಒಳ್ಳೆಯದು ಎರಳಿಕಾಯಿ ಜ್ಯೂಸು. ಇನ್ನೊಂದು ಗ್ಲಾಸಿಗೆ ನಾನು ಸಕ್ಕರೆನಲ್ಲಿ ಡಿಪ್ ಮಾಡಿದ್ದೀನಿ. ಅದಕ್ಕೂ ಕೂಡ ಐಸ್ ಕ್ಯೂಬು ಮತ್ತು ಪುದೀನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿ ಕೂಡ. ಯಾರೆಲ್ಲ ಈ ಒಂದು ಜ್ಯೂಸ್ ರೆಸಿಪಿಯನ್ನು ಟ್ರೈ ಮಾಡ್ತೀರಾ, ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಗೊತ್ತಿರೋದೇನು ತೋರಿಸ್ತಾರೆ ಅಂತ ಅಂದ್ಕೊಂಬೇಡಿ. ಈಸಿ ಮೆಥಡಲ್ಲಿ ಮಾಡೋ ಥರ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಜ್ಯೂಸ್ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ.